ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಅಕ್ಕಿ ರೊಟ್ಟಿ ರೀ. ಪ್ಲೇನ್ ಸಾಫ್ಟ್ ಆಗಿರೋ ಅಕ್ಕಿ ರೊಟ್ಟಿ ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟ್ ಆಗ್ಯಾವ ಅಂತೇಳಿ. ಹಳ್ಳಿ ಟೈಪ್ ಇರ್ತಾವೆ ರೀ. ಬರ್ರಿ ಇದನ್ನು ಕ್ವಿಕ್ ಆ್ಯಂಡ್ ಈಸಿಯಾಗಿ ನೋಡ್ಕೊಂಬರೋಣ ಹೆಂಗೆ ಮಾಡೋದು ಅಂತೇಳಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸದಾಗಿ ಯಾರ್ಯಾರು ನೋಡಾತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪೂರ್ತಿ ವಿಡಿಯೋ ನೋಡಿರಿ. ಹಂಗೆ ಪಕ್ಕದಾಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಯಾಕಂದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ಅವಾಗ ನೀವು ವಾಚ್ ಮಾಡ್ಬೋದು. ಬರ್ರಿ ಈಗ ನೋಡೋಣ ಹೆಂಗೆ ಮಾಡೋದು ಅಂತೇಳಿ ಕ್ವಿಕ್ಕಾಗಿ. ಫಸ್ಟಿಗೆ ನಾ ಇಲ್ಲಿ 1 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿನಿ ರೀ. ಮತ್ತು ಸೇಮ್ ಮೆಜರ್ಮೆಂಟ್ 1 ಗ್ಲಾಸ್ ನೀರು ತೊಗೊಂಡಿನಿ ರೀ. ಅದು ನೀರನ್ನ ಕುದಿಯಾಕೆ ಇಟ್ಬಿಡೋಣ ರೀ. ಕಾಯಿಸ್ಕೋಬೇಕು. ಇದು ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕ್ಕೊಂಡು ನಾದ್ಕೋಬಾರ್ದು ರೀ. ಇದು ಮೇನ್ ರೀ. ಇಲ್ಲಿ ಈ ಟೈಪಾಗಿ ಕಲಿಸ್ಕೊಂಡ್ರೂ ನಡೀತೈತೆ. ಬುಟ್ಟಿ ಒಳಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು. ಈಗ ನೋಡಿರಿ ನೀರು ಕುದಿಯಾಕೆ ಇಟ್ಟಿನಿ ನಾ ಇಲ್ಲಿ. ಅವು ನೀರನ್ನ ಇದಕ್ಕೆ ಹಾಕ್ಕೊಂಬಿಟ್ಟು ಪೂರ್ತಿ ಬಿಸಿ ನೀರೊಳಗನ ಇದನ್ನು ಕಲಿಸ್ಕೋಬೇಕು ರೀ. ಹಿಟ್ಟು ಕುದಿ ನೀರೊಳಗನ ಕಲಿಸ್ಬೇಕು ರೀ ಫಾಸ್ಟಾಗಿ. 1 ಸ್ಪೂನ್ ಸಹಾಯದಿಂದ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೋದು. ಕೈಯಿಂದ ಬಿಸಿ ಇರ್ತೈತಲ್ಲ ರೀ, ಸೊ ಅದಕ್ಕೆ. ಇಲ್ಲಾಂದ್ರೆ ನೀವು ರಾಗಿ ಮುದ್ದೆ ಈ ಟೈಪೆಲ್ಲ ಜೋಳದ ಮುದ್ದೆ ಅದು ಮಾಡ್ತೀರಲ್ಲ, ಆ ಮೆಥಡ್ ಒಳಗೂ ಹಿಟ್ಟು ಕಲಿಸ್ಕೋಬೋದು. ಇದೇ ಹಿಟ್ಟನ್ನ ಅದಕ್ಕೆ ಹಾಕಿ ನೀರಿಗೆ ಹಾಕಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಬೊಗಣಿ ಒಳಗೆ ನೀರು ಕಾಯ್ಸಕ್ಕೆ ಇಟ್ಟಿರ್ತೀವಲ್ಲ ಅದ್ರೊಳಗನ ಹಾಕಿ ಸ್ವಲ್ಪ ಒಮ್ಗೊಳಿಸಿದ್ರು ನಡೀತೈತಿ. ಇಲ್ಲಾಂದ್ರೆ ಈ ಟೈಪ ಒಂದು ಬುಟ್ಟಿ ಒಳಗೆ ಹಾಕಿ ಹಿಂಗೆ ಕಲಿಸ್ಕೊಂಡ್ರು ಬರ್ತೈತೆ ನೋಡಿರಿ. ಇಷ್ಟು ಸಾಫ್ಟ್ ಆಗ್ಬೇಕು ಹಿಟ್ಟು. ಆ ಟೈಪ ಒಟ್ಟು ಬಿಸಿ ನೀರೊಳಗನ ಒಂಚೂರು ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಹಿಂಗೆ ಕಲಿಸ್ಕೊಂಡ್ಬಿಡ್ರಿ ಇದನ್ನ. ಅಂದ್ರೆ ನಿಮ್ಗೆ ಕೈಗೆ ಬಿಸಿ ತಾಕೋದಿಲ್ಲ. ಇರ್ಲಿಕ್ಕಂದ್ರೆ ಬಿಸಿ ಕಲ್ಸಕ್ಕೆ ಆಗಂಗಿಲ್ಲ ರೀ. ಇದು ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತಾವೆ ರೀ. ಹತ್ತಿ ಆ ಟೈಪ್ ಅಷ್ಟು ಮೃದುವಾಗಿ ಬರ್ತಾವೆ. ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರ್ತಾವೆ ರೀ. ಹಂಗೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಒಂದು ಬಾಜಿನೂ ಮಾಡಿ ತೋರಿಸ್ತೀನಿ. ಇದಕ್ಕೆ ಪರ್ಫೆಕ್ಟ್ ಆಗಿರೋದು ಪಲ್ಯ ಅದನ್ನು ಕೊನೆಗೆ ತೋರಿಸ್ತೀನಿ. ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಬರ್ರಿ ಈಗ ಫಸ್ಟ್ ರೊಟ್ಟಿ ಮಾಡೋದು ಹೆಂಗಂತ ತೋರಿಸ್ತೀನಿ. ಅಂದರೆ ಇದನ್ನ ಕೈಲೇ ತಟ್ಟೋದಲ್ರಿ. ಇದು ಲಟ್ಟಣಿಗೆ ಸಹಾಯದಿಂದ ಚಪಾತಿ ಹೆಂಗೆ ಮಾಡ್ತೀವಲ್ಲ ಆ ಟೈಪ್ ಮಾಡ್ಕೋಬೇಕು. ಪ್ರೆಸ್ ಹಾಕ್ಬಾರ್ದ್ರಿ ಜಾಸ್ತಿ. ಇದನ್ನು ಲೈಟಾಗಿ ಹಿಂಗೆ ಕೆಳಗೊಂದಿಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಬಿಟ್ಟು ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೇಕು. ಇದು ಶೇಪ್ ಅಷ್ಟೊಂದು ನೀಟಾಗಿ ಬರೋದಿಲ್ಲ ಇದು. ಸೊ ಅದಕ್ಕೆ ಏನು ಮಾಡಬೇಕು, ಈಗ ಪರವಾಗಿಲ್ಲ ಅಂತಂದರೆ ಈ ಟೈಪ್ ಬಿಡ್ಬೋದು. ಇಷ್ಟು ತೆಳ್ಳಗೆ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಬಿಟ್ಟು ನಿಮ್ಗೆ ಒಂದು ಒಳ್ಳೆ ಶೇಪ್ ಬೇಕಂದ್ರೆ ಒಂದು ಪ್ಲೇಟ್ ಸಹಾಯದಿಂದ ಈ ಟೈಪ್ ಅದನ್ನ ಚೆನ್ನಾಗಿ ರೌಂಡಾಗಿ ಕಟ್ ಮಾಡಿ ಸುತ್ತಿಂದೆಲ್ಲ ಅಡ್ಜಸ್ಟ್ ಏನಿರ್ತೈತಲ್ಲ ರೀ ಎಂಡ್, ಅದನ್ನ ತಗೊಂಬಿಡ್ಬೇಕು. ತೆಗೆದು ಆ ಪ್ಲೇಟ್ ನೋಡಿರಿ ಈಗ ಎಷ್ಟು ರೌಂಡಾಗಿ ಬಂತಲ್ಲ, ಇಷ್ಟು ಚೆನ್ನಾಗಿ ಬಂದಿರ್ತೈತಿ. ಇದನ್ನು ಬೇಕಂದ್ರೆ ನೀವು ಇನ್ನೂ ತೆಳ್ಳಗೆ ಲಟ್ಟಿಸ್ಕೋಬೋದು. ಇಲ್ಲ ಸಾಕು ಇಷ್ಟೇ ಅಂತಂದ್ರೆ ಅಷ್ಟೇ ಬಿಡ್ಬೋದು. ಚೆನ್ನಾಗಿ ಬರ್ತೈತಿ ರೊಟ್ಟಿ. ದಪ್ಪ ಆದ್ರೂ ಪರವಾಗಿಲ್ಲ, ಉಬ್ಬತೈತಲ್ಲ ಅದು ಅಷ್ಟು ಸಾಫ್ಟ್ ಆಗಿಬಿಡ್ತೈತೆ ಆಮೇಲೆ. ಬರೀ ಈಗ ಇದನ್ನು ಬೇಯಿಸೋಣ ಅಂತ ಈ ಕಡೆ ತವಾ ಕಾಯ್ಸಕ್ಕೆ ಇಟ್ಟೀನಿ ರೀ. ಫ್ಲೇಮ್ನ ಒಂಚೂರು ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ಟು ರೊಟ್ಟಿ ಹಾಕ್ಕೊಂಬಿಟ್ರಿ ತವಕ್ಕೆ. ನೋಡಿರಿ ಈಗ ಒಂದು ಸೈಡ್ ಬೇಯಿಸಿ ಆಮೇಲೆ ಮತ್ತೊಂದು ಸೈಡ್ ಹಾಕೀನಿ ನಾನು. ಈಗ ಒಂದು ಬಟ್ಟೆ ಸಹಾಯದಿಂದ ಈ ಟೈಪ ಪ್ರೆಸ್ ಮಾಡ್ಬೇಕು ರೀ. ನೋಡ್ತಿರ್ಬೋದು ನೀವು ಎಷ್ಟು ಉಬ್ಬ ಆಗ್ತೈತೆ ಅಂತೇಳಿ. ಪೂರಿ ಟೈಪ ಉಬ್ಬಿ ಬರ್ತೈತೆ ರೀ. ಅದು ಸಾಫ್ಟ್ ಅಂದ್ರೆ ಸಾಫ್ಟ್ ಇರ್ತೈತಿ. ಈ ಟೈಪ ಚೆನ್ನಾಗಿ ಪ್ರೆಸ್ ಮಾಡಿ ಎರಡೂ ಸೈಡ ಬೇಯಿಸ್ಕೊಂಬಿಡ್ರಿ. ಕಲರ್ ಬರಬೇಕಂತೇನಿಲ್ಲ, ಇದು ವೈಟ್ ಕಲರೇ ಇರ್ತೈತಿ. ಟೇಸ್ಟಿಯಾಗಿರ್ತದೆ ರೀ ತಿನ್ನಕ್ಕಂತೂ. ನೋಡ್ತಿರ್ಬೋದು ನೀವು, ಉಬ್ಬಿದಾಗ ಗೊತ್ತಾಗುತ್ತೆ ನಿಮ್ಗೆ ಅಷ್ಟು ಸಾಫ್ಟಾಗಿ ಬರ್ತೈತೆ ಅದು. ಓಕೆ, ಇದು ಈಗ ಆಲ್ಮೋಸ್ಟ್ ಆಗೈತೆ ರೀ. ಈಗ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದೈತೆ ಅಂತೇಳಿ. ಇದೇ ಟೈಪ ಇನ್ನೊಂದು ರೊಟ್ಟಿ ಮಾಡ್ಕೊಳತ್ತೀನಿ ರೀ ನಾನು. ವಿಡಿಯೋ ಲಾಂಗ್ ಆಗುತ್ತಂತೇಳಿ ಸ್ವಲ್ಪ ಫಾಸ್ಟಾಗಿ ತೋರಿಸಾತೀನಿ ಅಷ್ಟನ್ನು. ಪೂರ್ತಿ ವಿಡಿಯೋ ನೋಡಿರಿ. ಹಂಗೆ ಇದ್ರ ಜೊತೆ ಕರೆಕ್ಟಾಗಿರಿ ಒಂದು ಸೂಟೇಬಲ್ ಆಗಿರೋ ಪಲ್ಯನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನಾನು ನಿಮ್ಗೆ ಲಾಸ್ಟಿಗೆ. ಈಗ ನೋಡಿರಿ ಅದೇ ಟೈಪ್ ಸೇಮ್ ಮೆಥಡ್ ಇನ್ನೊಂದು ರೊಟ್ಟಿ ಮಾಡತ್ತೀನಿ. ಇಲ್ಲ ನಮ್ಗೆ ಶೇಪ್ ನಡೀತದ ಅಂತ ಅನ್ನೋಂಗಿದ್ರೆ ನೀವು ಫಸ್ಟಿಗೆ ಹೆಂಗೆ ಹಾಕಿದ್ರಲ್ಲ ಅದೇ ಟೈಪನ್ನ ಅಷ್ಟೇ ಹಾಕೋಬೋದು. ಈ ಟೈಪ್ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆ ಚೆನ್ನಾಗಿ ರೌಂಡ್ ಶೇಪ್ ಬೇಕಂತಂದರೆ ಈ ಟೈಪ್ ಮಾಡ್ಕೋಬೋದು. ಭಾಳ ಟೇಸ್ಟಿಯಾಗಿರ್ತದೆ ರೀ. ಮಕ್ಕಳಿಗಂತೂ ಲಂಚ್ ಬಾಕ್ಸಿಗೆ, ಸಂಜೆ ತನಕ ಆದರೂ ಅಷ್ಟು ಸಾಫ್ಟ್ ಇರ್ತೈತೆ ರೀ. ಇದು ಒಣಗೋ ಟೈಪ್ ಆಮೇಲೆ ಕಟ್ಟಿ ಆಗೋದು ಆ ಟೈಪ್ ಏನೂ ಆಗೋದಿಲ್ಲ. ಈಗ ಎಷ್ಟು ಸಾಫ್ಟ್ ಇರ್ತೈತಿಲ್ಲ ಮಾಡಿದಾಗ ಅದರಷ್ಟು ಸಾಫ್ಟ್ ಇರ್ತೈತೆ ರೀ ಸಂಜೆ ತನಕನೂ. ನೀವು ಆರಾಮಾಗಿ ಈ ರೆಸಿಪಿನ ಈಸಿ ಮೆಥಡಲ್ಲಿ ಈ ಟೈಪು ಮಾಡ್ಕೋಬೋದು ರೀ. ಪ್ಲೀಸ್ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪೂರ್ತಿ ವಿಡಿಯೋ ನೋಡಿರಿ. ಈ ಟೈಪ್ ಚೆನ್ನಾಗಿ ಎರಡು ಕಡೆ ಚೆನ್ನಾಗಿ ಒತ್ತಿ ಈ ಟೈಪ ಬೇಯಿಸ್ಕೋಬೇಕು ರೀ.
ಅಂದರೆ ಎಲ್ಲ ಕಡೆ ಉಬ್ತೈತಿ. ಈಗ ನೋಡಿರಿ ಬಾಜಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಕ್ವಿಕ್ಕಾಗಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕಾದಮೇಲೆ ಜೀರಿಗೆ ಸಾಸಿವೆ ಹಾಕೋರಿ. ಚಟಾಪಟ ಸಿಡಿಯಾಕತ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಉದ್ದದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕ್ಕೊಂಡಿ ನಾನು. ನೀವು ಎಷ್ಟು ಮೆಜರ್ಮೆಂಟ್ ಮಾಡ್ಕೋತಿರಲ್ಲ, ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ಈರುಳ್ಳಿ ಹಾಕೋರಿ. ಮೇನ್ ಇದು ಈರುಳ್ಳಿ ಬಾಜಿನೇ ಅಂತ ಕರಿಬೋದು ರೀ ಇದು. ಅದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಇರಬೇಕು. ಇದು ಒಂಚೂರು ಫ್ರೈ ಮಾಡ್ಕೊರಿ, ಗೋಲ್ಡನ್ ಬ್ರೌನ್ ಕಲರ್ ಆಗಲಿ ಒಂಚೂರು. ಅದಾದಮೇಲೆ ಖಾರ ನೋಡ್ಕೊಂಡು ಹಾಕೋಬೋದು ನೀವು. ಒಣ ಖಾರ ಹಸಿ ಖಾರ ಎರಡೂ ಆಪ್ಷನಲ್. ನಾ ಇಲ್ಲಿ ಅಚ್ಚ ಖಾರದ ಪುಡಿನೇ ಹಾಕ್ಕೊಳತ್ತೀನಿ ರೀ, ರೆಡ್ ಚಿಲ್ಲಿ ಪೌಡರ್. ಫಸ್ಟಿಗೆ ಟೊಮೆಟೊ ಹಾಕ್ಕೊಳತ್ತೀನಿ ರೀ. ಈಗ ಅದು ಸ್ವಲ್ಪ ಬಾಡಿಸ್ಕೊಂಡಿನಲ್ಲ ಈರುಳ್ಳಿ, ಅದಾದಮೇಲೆ ಟೊಮೆಟೊ ಹಾಕೋರಿ. ಟೊಮೆಟೊನೂ 1-2 ನಿಮಿಷ ಒಂದು ಸ್ವಲ್ಪ ಎಣ್ಣೆ ಒಳಗನ ಫ್ರೈ ಆಗಲಿ ಅವು. ಇದು ಪಲ್ಯ ಅದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ರೀ. ಈಗ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಖಾರದ ಪುಡಿ, ಉಪ್ಪು ನೋಡಿ ಹಾಕೋರಿ ರುಚಿಗೆ ತಕ್ಕಷ್ಟು, ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ನೋಡ್ತಿರ್ಬೋದು ನೀವು, ನೋಡೋಕೆ ಇಷ್ಟು ಕಲರ್ಫುಲ್ ಆಗೈತಿ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು, ನಿಮ್ಗೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಮ್ಯಾಲೆ ಒಂಚೂರು ಶೇಂಗಾ ಪುಡಿ ಹಾಕ್ಕೊಂಬಿಟ್ಟು ಮತ್ತೊಂದು ಸಲ ಮಿಕ್ಸ್ ಮಾಡಿರಿ. ಓಕೆ, ಇದಕ್ಕೆ ಮತ್ತೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆತ್ರಿ. ಈಗ ನೋಡಿರಿ, ಸೂಪರಾಗಿರೋ ಅಕ್ಕಿ ರೊಟ್ಟಿ ಮತ್ತು ಅದ್ರ ಜೊತೆ ಪಲ್ಯ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.